ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸಭಾಧ್ಯಕ್ಷರೇ. ಗೌರವಾನ್ವಿತ ರಾಜ್ಯಪಾಲರ ಭಾಷಣಕ್ಕೆ ನನ್ನ ಸಹಮತವನ್ನು ವ್ಯಕ್ತಪಡಿಸ್ತಾ, ಬಡ ಕುಟುಂಬದ ಹುಡುಗನು ವಿಧಾನಸೌಧ ತಲುಪೋದಕ್ಕೆ ಪ್ರೇರಣೆ ಆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ, ನನ್ನಂಥ ಅನಾಥ ಹುಡುಗರಿಗೆ ಅನ್ನ ಇಟ್ಟು ಬೆಳೆಸಿದಂಥ ಸಿದ್ಧಗಂಗೆ ಶ್ರೀಗಳಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯನ್ನು ಸ್ಮರಿಸ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸ್ತಿದ್ದೀನಿ ಸಭಾಧ್ಯಕ್ಷರೇ. ನಮ್ಮ ದೇಶದ ಮಾಜಿ ಪ್ರಧಾನಿಗಳು ರಾಜೀವ್ ಗಾಂಧಿ ಅವರೊಂದು ಮಾತು ಹೇಳ್ತಾರೆ ಸಭಾಧ್ಯಕ್ಷರೇ, ಡೆವಲಪ್ಮೆಂಟ್ ಈಸ್ ನಾಟ್ ಓನ್ಲಿ ಅಬೌಟ್ ರೋಡ್ಸ್, ಡ್ಯಾಮ್ಸ್, ಬ್ರಿಡ್ಜಸ್, ಡೆವಲಪ್ಮೆಂಟ್ ಈಸ್ ಅಬೌಟ್ ಪೀಪಲ್ ಅಂತ ಹೇಳ್ತಾರೆ. ಸೊ ಡೆವಲಪ್ಮೆಂಟ್ ಅಂದರೆ ಜನಕೇಂದ್ರಿತವಾಗಿ ಅಭಿವೃದ್ಧಿ ಆದರೆ ಯಾವುದೇ ಒಂದು ರಾಜ್ಯ, ಒಂದು ದೇಶ ಅಭಿವೃದ್ಧಿ ಆಗುತ್ತೆ ಅಂತ. ಸೊ ಈ ನಿಟ್ಟಿನಲ್ಲಿ ನನ್ನ ಕಾಂಗ್ರೆಸ್ ಪಕ್ಷ ತಂದಿರೋ ಗ್ಯಾರಂಟಿಗಳು, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕ ಅಂತ ಮಾತ್ರವಲ್ಲದೆ ಕೋಟ್ಯಾಂತರ ಬಡವರ ಪರವಾಗಿ ಒಂದು ಮಾತು ಹೇಳ್ತೇನೆ ಸಭಾಧ್ಯಕ್ಷ. ಒಂದು ಸೆಕೆಂಡ್ ಏನಿಲ್ಲ, ಯಾಕಂದ್ರೆ ನೀವು ಹೊಸದಾಗಿ ಶಾಸಕ ಮಾಡೋಲ್ಲ, ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಮಾತಾಡಿ. ಹೆಚ್ಚು ಕಮ್ಮಿ ಆದ್ರೆ ಏನು ತೊಂದರೆ ಇಲ್ಲ, ಅದೇನು ಪರೀಕ್ಷೆ ಅಥವಾ ಕೋರ್ಟ್ ಅಲ್ಲ ಇಲ್ಲಿ ಇದಾಗ್ಲಿಕ್ಕೆ. ಸೊ ಯು ಫ್ರೀ ಆಫ್ ಮೈಂಡ್ ಅಲ್ಲಿ, ಆರಾಮದಲ್ಲಿ ಮತ್ತೆ ಸಂವಿಧಾನಬದ್ಧವಾಗಿ ಮಾತಾಡಿ. ಮತ್ತೆ ಕೆಲವರಿಗೆ ಫಸ್ಟ್ ಟೈಮ್ ಅವರಿಗೆ ಸ್ವಲ್ಪ ಒಂದು ಆತ್ಮ ಕಡಿಮೆ ಆಗ್ತದೆ, ನಮ್ಮನ್ನು ಅವರು ಟ್ರೋಲ್ ಮಾಡ್ತಾರೆ, ನಮ್ಮನ್ನು ಇವರು ಟ್ರೋಲ್ ಮಾಡ್ತಾರೆ. ಟ್ರೋಲ್ ಮಾಡಿದವರಿಗೆ ಏನು ಗಡಿಬಿಡಿ ಮಾಡಬೇಡಿ. ನಾನು ಈಚೆಯಲ್ಲಿ ಬಂದು ಕೂತ್ಕೊಳ್ಳಿ ಕೂಡ ಈ ಟ್ರೋಲ್ ಮಾಡಿದವರೇ ಕಾರಣ. ಅದ್ರ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಟ್ರೋಲ್ ಮಾಡಿದವರು ಕೂಡ ಅದರಲ್ಲಿ ಒಂದು ಪಾತ್ರ ಇದೆ. ಅದಕ್ಕೆ ಫ್ರೀಯಾಗಿ ಎಲ್ಲ ನೂತನ ಶಾಸಕರಿಗೆ ಫ್ರೀಯಾಗಿ ಆರಾಮಾಗಿ ನಿಮ್ಗೆ ಏನು ಹೇಳ್ಬೇಕು, ಒಂದು ಉತ್ತಮ ಸಕಾರಾತ್ಮಕವಾದ ವಿಚಾರ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಸಭಾಧ್ಯಕ್ಷ. ಡೆವಲಪ್ಮೆಂಟ್ ಈಸ್ ನಾಟ್ ಓನ್ಲಿ ಅಬೌಟ್ ರೋಡ್ಸ್, ಡ್ಯಾಮ್ಸ್ ಅಂತ ಹೇಳ್ತಾರೆ. ಸೊ ನಾನೊಬ್ಬ ಕಾಂಗ್ರೆಸ್ ಶಾಸಕನಾಗಿ ಮಾತ್ರವಲ್ಲದೆ ಕೋಟ್ಯಾಂತರ ಬಡವರ ಪರವಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅಭಿನಂದಿಸ್ತೇನೆ. ಯಾಕೆ ಅಂದರೆ ಶ್ರೀಮಂತರು, ವಿರೋಧ ಪಕ್ಷದವರು ಸರ್ಕಾರ ಕೊಡೋ ಅಕ್ಕಿನ ರೇಷನ್ ಥರ ನೋಡ್ತಾರೇನೋ, ನನ್ನಂಥ ಕೋಟ್ಯಾಂತರ ಬಡವರಿಗೆ ಅಕ್ಕಿ ಅಂದರೆ ದೇವರು ಸಭಾಧ್ಯಕ್ಷರೇ. ಸೊ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವತ್ತ ಅಂತ ಅನ್ನಭಾಗ್ಯವನ್ನು ಪ್ರಾರಂಭಿಸಿರೋ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರಿಗೆ, DKC ಸಾಹೇಬ್ರಿಗೆ ವಿಶೇಷವಾಗಿ ಅಭಿನಂದಿಸ್ತೇನೆ. ಭಾಳಷ್ಟು ಸಂದರ್ಭದಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿರೋನು. ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅವರು ಪ್ರಸ್ತಾಪವನ್ನು ನಾನು ಮೆಚ್ಚುತ್ತೇನೆ. ಇವತ್ತು ಡೆಸ್ಟಿನಿ ಆಫ್ ದ ನೇಷನ್ ಶೇಪ್ಸ್ ಇನ್ ದ ಕ್ಲಾಸ್ ರೂಮ್ ಅಂತ ಹೇಳ್ತಾರೆ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ಅವರು. ಸೊ ಕ್ಲಾಸ್ ರೂಮ್ಸ್ನ ನಾವು ಎಂಪವರ್ ಮಾಡಿದ್ರೆ ಈ ದೇಶದ ಭವಿಷ್ಯ ಅತ್ಯುನ್ನತ ಮಟ್ಟಕ್ಕೆ ಹೋಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಓದಿರೋ ನನ್ನಂಥ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದಲ್ಲಿ ಓದಿರೋ ನನ್ನಂಥ ವಿದ್ಯಾರ್ಥಿಗಳು ಇವತ್ತು ವಿಧಾನಸೌಧಕ್ಕೆ ತಲುಪಿದ್ದೀವಿ ಅಂದರೆ ಇದು ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಸಾಮರ್ಥ್ಯ ಅಂತ ಹೇಳಕ್ ಬಯಸ್ತೇನೆ. ಇನ್ನೊಂದು ಸಭಾಧ್ಯಕ್ಷರೇ, ಇವತ್ತು ಕನ್ನಡ ಮಾಧ್ಯಮ ಶಾಲೆಯನ್ನು ಮತ್ತಷ್ಟು ನಾವು ಸ್ಟ್ರೆಂಥನ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಈ ಇಂಗ್ಲೀಷ್ ಶಿಕ್ಷಣದ ಹಿಂದೆ ಬಿದ್ದಿರ್ತಕ್ಕಂಥ ಭಾಳಷ್ಟು ಜನಕ್ಕೆ ನಾನೊಂದು ಮಾತು ಹೇಳ್ತೀನಿ. ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ ಸಭಾಧ್ಯಕ್ಷರೇ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಅಂತ ನಾನು ಭಾವಿಸಿರೋನು. ಸೊ ಕನ್ನಡನ ಕರೆಕ್ಟಾಗಿ ಮಾತಾಡಿದ್ರೆ ಈ ದೇಶವನ್ನು ಕಟ್ಟೋ ಕೆಲಸ ಆಗುತ್ತೆ. ಈಗ ನಾವು 50 ವರ್ಷ ತುಂಬುತ್ತಿದೆ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಆಗಿ. ನಾನು ಮತ್ತೊಂದು ವಿಚಾರ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ಈ ನಾನು ಬಂದಿರೋ ವಿಧಾನಸಭಾ ಕ್ಷೇತ್ರ ಈ ದೇಶದಲ್ಲೇ 2 ಭಾರತ ರತ್ನ ಪ್ರಶಸ್ತಿ ಪಡೆದ ಜಿಲ್ಲೆ ನಂದು, ಪದ್ಮಶ್ರೀ ಪದ್ಮಭೂಷಣ 3 ಪಡೆದ ಜಿಲ್ಲೆ ನಂದು, ಕಾಲಜ್ಞಾನಿ ಕೈವಾರ ತಾತಯ್ಯನವರಿಗೆ ಜನ್ಮ ಕೊಟ್ಟ ಜಿಲ್ಲೆ ನನ್ನದು. ಅಂತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀನಿ. ಇವತ್ತು ನಮ್ಮ ಸರ್ಕಾರ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳು ಖಂಡಿತವಾಗಿ ಅಭಿನಂದಿಸ್ತೀನಿ. ನಾನು ರಾಜ್ಯಪಾಲರ ಭಾಷಣದಲ್ಲೂ ಸಹಮತ ವ್ಯಕ್ತಪಡಿಸ್ತೀನಿ.